ಹೊರಗಡೆ ಅವ್ರಿಗೆ ಕೆಲವ್ರಿಗೆ ಅದ್ರ ಬಗ್ಗೆ ಅರಿವಿರಲ್ಲ. ಹೌದು. ಅದನ್ನ ಯಾಕೆ ಮಾಡಬಾರ್ದು ಅನ್ನೋದ್ರ ಬಗ್ಗೆ. ಅಲ್ಲಿ ಯಾರು ಹಾಕ್ತಾರೆ ಅಂತಂದ್ರೆ ಅವರು ಅದ್ರ ಮೇಲಿರೋ ಪ್ರೀತಿ, ದೈವ ಬರೀ ಭಕ್ತಿ ಮಾತ್ರ ಅಲ್ಲ. ದೈವದ್ದು ನಮ್ದು ಇಮೋಷನಲ್ ಕನೆಕ್ಷನ್ ಇರುತ್ತೆ. ಅದೊಂದು ವಿಚಿತ್ರ ಪ್ರೀತಿ, ಅದು ವಿಚಿತ್ರ ಲವ್, ಅದು ಅದೊಂಥರ ಹೌದು. ಲವ್ ಸ್ಟೋರಿ ಇದ್ದಂಗೆ ಅದು. ನಮ್ಗೆ ಭಯನೂ ಇರುತ್ತೆ, ಭಕ್ತಿನೂ ಇರುತ್ತೆ, ಅಷ್ಟೇ ಭಯ ಪ್ರೀತಿ ಇರುತ್ತೆ. ಇರುತ್ತೆ, ಹೌದು. ಭಯನೂ ಇರುತ್ತೆ, ನಮ್ಗೆ 100% ಭಯನೂ ಇರುತ್ತೆ. ಭಯ ಇರುತ್ತೆ. ಸೊ ಎಲ್ಲವೂ ಇರುತ್ತೆ, ಅದೆಲ್ಲವೂ ಮಿಕ್ಸ್. ನಮ್ಮ ಕುಟುಂಬಕ್ಕೆ ನಮ್ಮ ಫ್ಯಾಮಿಲಿ ಸಂಬಂಧಪಟ್ಟಿರುವಂತ ವಿಚಾರ ಅಂತಂದ್ರೆ ನಾವು ಮಾತಾಡ್ತೀವಿ, ನಾವು ಮನ್ಸಲ್ಲೇ ಹೇಳ್ಕೊಳ್ತೀವಲ್ವಾ, ನಾವು ಕಮ್ಯುನಿಕೇಟಿಂಗ್, ಅದು ನನ್ಗೊಂದು ಏನೋ ಸಮಾಧಾನ ಕೊಡುತ್ತೆ ಅಂದ್ರೆ ನಮ್ಗೆ ತಪ್ಪಿಲ್ಲ ಅದು ಅಂತ. ಸೊ ಹಂಗಾಗಿ ಯಾರು ಅದನ್ನ ಆ ಸೈಡ್ ನ ಆಗ್ತಿರೋದ್ರ ಬಗ್ಗೆ ಡೆಫಿನೆಟ್ಲಿ ನನ್ನ ಇದಿದೆ, ಅದನ್ನ ಮಾಡಬಾರ್ದು ಅನ್ನುವಂಥ ಪ್ರಯತ್ನಗಳು ನಾನು ಅದನ್ನ ಮುಂದೆನೂ ಅದನ್ನ ಹೇಳ್ತಾನೆ ಹೋಗ್ತೀನಿ. ಸಿನಿಮಾದಲ್ಲಿ ನಾನು ತೋರಿಸ್ಬೇಕಾದ್ರೆ ಅದಕ್ಕೆ ಬೇಕಾಗಿರೋದಕ್ಕೆ ಸಂಬಂಧಪಟ್ಟವ್ರನ್ನ ಜೊತೆಗೆ ಇಟ್ಕೊಂಡು ಏನ್ ಸರಿ, ಏನ್ ತಪ್ಪು, ಏನ್ ಮಾಡಬೇಕು, ಏನ್ ಮಾಡಬಾರ್ದು ಎಲ್ಲವನ್ನ ಫಾಲೋ ಮಾಡ್ಕೊಂಡೆ ಮಾಡಿರೋಂಥದ್ದು. ಅದನ್ನ ನಾನು ಯಾವ ಮೀಡಿಯಾದಲ್ಲಿ ಹೋದ್ರು, ನಾನು ನ್ಯಾಷನಲ್ ಮೀಡಿಯಾ ಹೋದಾಗಲೂ ಸಮೇತ ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದೀನಿ. ಅಂದ್ರೆ ಒಂದು ನೆಲಮೂಲ ಸಂಸ್ಕೃತಿ ಇದನ್ನೆಲ್ಲ ಮಾತಾಡ್ತೀವಿ ನಾವು, ಅದು ತಂದಾಗ ಸಿನಿಮಾದಲ್ಲಿ ಅದು ಬಂದಾಗ ಅದನ್ನ ನಾವು ಕೂಡ ಅದನ್ನ ಇದು ಮಾಡೋರೆ, ಬಿಲೀವ್ ಮಾಡೋರೆ. ಯಾರ್ಯಾರು ಏನೇನೋ ಮಾಡಿದ ತಕ್ಷಣ ನಮ್ಗೆ ಹರ್ಟ್ ಆಗತ್ತೆ. ಇನ್ನು ಅದಕ್ಕೆ ಚಾಕರಿ ಮಾಡುವಂತ ಸಮುದಾಯದವರಿಗೆ, ಅದು ನಮ್ಮಂತೆ ಎಷ್ಟೋ ಭಕ್ತರುಗಳಿಗೆ ಬೇಜಾರಾಗಿ ಆಗುತ್ತೆ. ಸೊ ಯಾರ ಸೆಂಟಿಮೆಂಟ್ ಅನ್ನ ನಾವು ಹರ್ಟ್ ಮಾಡಬಾರದು ಅನ್ನುವಂಥ ಥಾಟ್. ಸೊ ಅವಾಗ ಇನ್ನೊಂದು ಪ್ರಶ್ನೆ ಉಂಟ್ಕೊಂಡ್ಬಿಡುತ್ತೆ, ನೀವು ಸಿನಿಮಾಲ್ ಮಾತ್ರ ತಂದ್ಬಿಡ್ಬೋದಾ ಅಂತ. ಸಿನಿಮಾ ತರಬೇಕಾದ್ರೆ ಸಿನಿಮಾದಲ್ಲಿ ತಂದಿದ್ದಾರೆ, ಮುಂಚೆನೆ ತಂದಿದ್ದಾರೆ, ನಾವು ಮಾತ್ರ ಅಲ್ಲ. ತರಬೇಕಾದ್ರೆ ಅದ್ರಿಗೆ ಏನೇನ್ ಮಾಡ್ಬೇಕು ಅದನ್ನೆಲ್ಲ